ಫೆಬ್ರವರಿ 22ರಂದು ಛಲವಾದಿ ಮಹಾಸಭಾದ ಅಧ್ಯಕ್ಷರ ಆಯ್ಕೆಗೆ ತೀರ್ಮಾನ. ಚಾಮರಾಜನಗರ: ಛಲವಾದಿ ಮಹಾಸಭಾದ ನೂತನ ಜಿಲ್ಲಾಧ್ಯಕ್ಷರನ್ನು ಫೆಬ್ರವರಿ 22ರಂದು ಅಧಿಕೃತವಾಗಿ ಆಯ್ಕೆ ಮಾಡಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಛಲವಾದಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಅಣಗಳ್ಳಿ ಬಸವರಾಜು ಅವರ ಅಧ್ಯಕ್ಷತೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಅಣಗಳ್ಳಿ ಬಸವರಾಜು ಮಾತನಾಡಿದರು. ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಕೆ.ಆರ್. ನಾರಾಯಣ್, ಹಿರಿಯ ಮುಖಂಡ ಎಲ್. ಮಹದೇವಯ್ಯ, ಶುಭೋದಯ ಸಿದ್ದರಾಜು, ಕುಂಬೇಶ್ವರ ಕಾಲೋನಿ ಎನ್. ಕುಮಾರ್, ಅಶೋಕ್, ಪರಮೇಶ್, ಕಿರಣ್, ಗುಂಡ್ಲುಪೇಟೆ ದೇವರಾಜು, ಸಿದ್ಧಾರ್ಥ್, ರಮೇಶ್, ಮಂಜು ಇತರರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆ ಅಧ್ಯಕ್ಷರು ರಮೇಶ್ ಅವರಿದ್ದರು. ಈಗಾಗಲೇ ಅವ್ರಿಗೆ 3 ವರ್ಷ ಆಗಿದೆ, 3 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ. ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸದಾಗಿ ಅಧ್ಯಕ್ಷರನ್ನ ಮಾಡಬೇಕು ಅಂತೇಳಿ ಇವತ್ತೊಂದು ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀವಿ, ತಾವು ಬರಬೇಕು ಅಂತ ಹೇಳಿದರು. ಹಾಗಾಗಿ ಇವತ್ತು ನಾನು ಸಹ ಇಲ್ಲಿಗೆ ಬಂದಿದ್ದೀನಿ. ಜೊತೆಗೆ ನಾವು ಏನು ಬೇರೆ ಇತರೆ ಜಿಲ್ಲೆಗಳು, ನಮ್ಮ ರಾಯಚೂರು ಇರ್ಬೋದು ಅಥವಾ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರನ್ನ ಮಾಡ್ದಂಗೆ ನಮ್ಮ ಜಿಲ್ಲೆಗೂ ಹೊಸದಾಗಿ ಒಬ್ಬರನ್ನ ಅಧ್ಯಕ್ಷರು ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಈಗ ನಾವು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ತಾಲೂಕಿನವರು, ನಮ್ಮ ಜಿಲ್ಲಾ ಕಮಿಟಿಯವರು ಮತ್ತು ಬೇರೆ ಇಲ್ಲಿ ಬರೆದಿರ್ತಕ್ಕಂಥವ್ರಿಗೂ ಸಹ ನಾವು ಫೋನ್ ಮಾಡಿ ಈ ರೀತಿ ಒಂದು ಅಹವಾಲನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ, ನಾವು ಏನು ಮಾಡೋದು, ಏನು ನಿರ್ಧಾರ ತಗೊಳ್ಳೋದು ಅಂತ ಕೇಳಿದಾಗ ಆಯಿತು, ಭಾಳ ಸೂಕ್ತವಾಗಿದೆ, ನಾವು ಹೊಸದಾಗಿ ನೂತನ ಜಿಲ್ಲಾಧ್ಯಕ್ಷರನ್ನ ಮಾಡ್ತಕ್ಕಂಥದ್ದು ಸರಿ, ದಯವಿಟ್ಟು ನೀವು ಒಂದು ತೀರ್ಮಾನ ತಗೊಂಡು ರಾಜ್ಯ ಸಮಿತಿಗೆ ಈ ನೆಕ್ಸ್ಟ್ ಮೀಟಿಂಗಲ್ಲಿ ನೀವು ಅದನ್ನು ಮಂಡಿಸಿ ನಮ್ಮ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧ್ಯಕ್ಷರನ್ನ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ತಮ್ಮ ಮಾತಿಗೆ ನಾನು ಗೌರವ ಕೊಟ್ಟು ನಾನು ಸಹ ತಮ್ಮ ಸಲಹೆನ ಕರೆಕ್ಟಾಗಿದೆ ಅಂತಲೇ ತಿಳ್ಕೊಂಡು ನಾನು ರಾಜ್ಯ ಸಮಿತಿ ಜೊತೆ ಮಾತಾಡಿ ನೂತನ ಅಧ್ಯಕ್ಷರನ್ನ ಮಾಡಿಸೋದಕ್ಕೆ ನಾನು ಒಪ್ಪಿಗೆ ತರ್ತೀನಿ ಅಂತಕ್ಕಂಥ ಮಾತನ್ನ ನಮ್ಮ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೀನಿ. ನಮಸ್ಕಾರ.